ವೀಕ್ಷಕರೇ, ನಿಮ್ಮದು ಹಂಚಿನ ಮನೇನ, ತೊಟ್ಟಿ ಮನೇನ, ಕೇರಳ ಟೈಪ್ ಮನೇನ, ಸ್ಲೋಪ್ ಮನೇನ, ಅಕ್ವಾಸ್ಟಾರ್ UPVC ಗಟರ್ ಬಳಸಿ ನೀರನ್ನು ಸರಿಯಾಗಿ ಅರಸಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ನೋಡಿ ವೀಕ್ಷಕರೇ, ಮಳೆಗಾಲ ಅಂತೂ ಸ್ಟಾರ್ಟ್ ಆಗೋಯ್ತು. ಸೊ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದಮೇಲೆ ಕರೆಕ್ಟ್ ಟೈಮಿಗೆ ಈ ವಿಡಿಯೋನ ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಮಳೆಗಾಲ ಬಂತಂದರೆ ನಮ್ಗೆ ಬರೋದಂತೂ ಒಂದೇ ಚಿಂತೆ, ಮನೆ ಮೇಲೆ ನೀರು ಬರುತ್ತೆ. ಆ ನೀರನ್ನು ಎಲ್ಲಿಗೆ ಕಳಿಸೋದು? ಕರೆಕ್ಟಾ? ಮನೆ ಫ್ಲಾಟ್ ಆಗಿರಲಿ, ಸ್ಲೋಪ್ ಆಗಿರಲಿ, ಹಂಚಿರಲಿ, ಮೋಲ್ಡ್ ಇರಲಿ, ಈ ಕಾಲದಲ್ಲಂತೂ ಪ್ರತಿಯೊಬ್ಬರಿಗೂ ಕೂಡ ಆ ನೀರನ್ನು ಎಲ್ಲಿ ಕಳಿಸೋದು ಅನ್ನೋದೇ ಯೋಚನೆ ಆಗಿರುತ್ತೆ. ಆ್ಯಂಡ್ ಜೊತೆಯಲ್ಲಿ ಇವಾಗ ಸಿಟೀಸ್ಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಮಾಡಲೇಬೇಕು. ಇನ್ನೊಂದೇನಂತಂದರೆ ಆಫೀಸ್ಗಳು ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಹೌದು ವೀಕ್ಷಕರೇ, ಅವ್ರಿಗೂ ಕೂಡ ಏನು ರೂಪ್ ಮೇಲೆ ನೀರು ಬೀಳುತ್ತಲ್ಲ, ಆ ನೀರನ್ನು ಸರಿಯಾದ ಜಾಗಕ್ಕೆ ಕಳಿಸೋದೇ ಒಂದು ಟೆನ್ಷನ್ ಅಂತ ಹೇಳ್ಬೋದು. ಆದರೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಆ ಟೆನ್ಷನ್ ಇರೋದಿಲ್ಲ. ಹೌದು ವೀಕ್ಷಕರೇ, ನಾನಿವತ್ತು ನಿಮಗೋಸ್ಕರ ತಂದಿರುವಂಥದ್ದು ರೇನ್ ಗಟರ್ಗಳನ್ನು, PVC ರೇನ್ ಗಟರ್ಗಳನ್ನ ತೊಗೊಂಬಂದಿದ್ದೀನಿ ಆಕ್ವಾಸ್ಟಾರ್ ಕಂಪನಿಯಿಂದ. ಹೌದು, ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಫಯಾಜುದ್ದೀನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ನಾನು ಫಸ್ಟ್ ಕೇಳುವಂಥದ್ದು, ಈ ಆಕ್ವಾಸ್ಟಾರ್ನ ಡೀಲರ್ಶಿಪ್ ತೊಗೊಂಡಿದ್ದೀರಾ? ಹೌದು. ನಿಮ್ಮ ಕಂಪನಿಯ ಹೆಸರೇನು ಸರ್? ರೇಜಾ ಸ್ಮಾರ್ಟ್ ಬಿಲ್ಡ್. ರೇಜಾ ಸ್ಮಾರ್ಟ್ ಬಿಲ್ಡ್. ಎಲ್ಲಿದೆ ಈ ಕಂಪನಿ? ಇದು ಪೀಣ್ಯ ಫಸ್ಟ್ ಸ್ಟೇಜ್ ನಲ್ಲಿ ವಿಪ್ರೋ ಹಿಂಭಾಗ RTO ಟ್ರ್ಯಾಕ್ ಹತ್ರ ಇದೆ. ನೀವು ಯಾವಾಗಿಂದ ಆಕ್ವಾಸ್ಟಾರ್ ಕಂಪನಿಯ ಇದನ್ನ ಡೀಲರ್ಶಿಪ್ ಅನ್ನ ತಗೊಂಡಿದ್ದೀರಾ? ಒಂದು 5 ವರ್ಷದಿಂದ ಡೀಲ್ ಮಾಡ್ತಾ ಇದೀವಿ ನಾವು. 5 ವರ್ಷ. ಯಾಕೆ ಸರ್ ಈ ಕಂಪನಿ ತಗೊಂಡ್ರೆ? ನೀವೇನ್ ಬೆನಿಫಿಟ್? ಈಗ ಮಾರ್ಕೆಟ್ ನಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ಸ್ ಇದೆ, ಬೇಕಾದಷ್ಟು ಬ್ರ್ಯಾಂಡ್ಸ್ ಇದೆ. ಅದ್ನಲ್ಲಿ ನಾವು ಬೇಕಾದಷ್ಟು ಬ್ರ್ಯಾಂಡ್ ಸೇಲ್ ಮಾಡಿ ನೋಡಿದ್ದೀವಿ. ಅದರಿಂದ ಅದ್ನಲ್ಲಿ ಇರೋದು ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಮತ್ತೆ ಸೈಜಸ್ ಇದನ್ನಲ್ಲಿ ಜಾಸ್ತಿ ಇದೆ. ಮತ್ತೆ ಕ್ವಾಲಿಟಿ ಇದು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾರೆ ಇವರು. ಅದಕ್ಕೋಸ್ಕರ ತಗೊಂಡ್ರೆ. ಹೌದು. ಸೇಲ್ಸ್ ಚೆನ್ನಾಗಿ ಆಗ್ತಾ ಇದೆಯಾ? ಹೌದು, ಚೆನ್ನಾಗಿ ಆಗ್ತಾ ಇದೆ. ಮೂವಿಂಗ್ ಇದೆಯಾ? ಮೂವಿಂಗ್ ಇದೆ. ಆಲ್ ಓವರ್ ಕರ್ನಾಟಕ ಚೆನ್ನಾಗಿ ಬೇಡಿಕೆ ಇದೆಯಾ? ಸಕರಾಗಿ ಹೋಗುತ್ತೆ. ಓಕೆ, ನಾನೀಗ ಕೇಳುವಂಥದ್ದು, ರೇನ್ ಗಟರ್ ಅಂದ್ರೆ ಏನು, ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಇದು ನಿಮಗೆ ರೆಸಿಡೆನ್ಷಿಯಲ್ ಏರಿಯಾ, ಕಮರ್ಷಿಯಲ್ ಏರಿಯಾ ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಕಡೆನೂ ಯೂಸ್ ಆಗುತ್ತೆ. ನೋಡಿ, ನಮ್ಮ ಹತ್ರ 4 ಸೈಜಸ್ ಇದೆ. ಇದು 140. ಇದು ಸ್ಪೆಷಲಿ ರೆಸಿಡೆನ್ಷಿಯಲ್ ಪರ್ಪಸ್ ನಲ್ಲಿ ಯೂಸ್ ಮಾಡ್ತಾರೆ, ಇದು ಮನೆಗಳಿಗೆ. ಸರಿ. ಆಮೇಲೆ ಇದು ಒಂಥರ ಕಮರ್ಷಿಯಲ್. ಇದು ನೋಡಿ, ಇಂಡಸ್ಟ್ರಿಯಲ್ ಯೂಸ್ಗೆ ಇದು ದೊಡ್ಡದು. ಇದು 220 mm, ಇದು 160 mm, ಇದು 140, ಇದು 220, ಇದು 320, ಇದು 220. ಓಕೆ ಓಕೆ ಓಕೆ. ಸೊ ಮನೆಗೂ ಆಗುತ್ತೆ, ರೆಸಿಡೆನ್ಷಿಯಲ್ ಆಗುತ್ತೆ, ಬಿಲ್ಡಿಂಗ್ಗಳಿಗೂ ಆಗುತ್ತೆ ಅಲ್ವಾ? ಗಟರ್ಸ್ಗಾದ್ರೂ ಯೂಸ್ ಮಾಡ್ಬೋದು. ರೇನ್ ಹಾರ್ವೆಸ್ಟಿಂಗ್ ಗೆ ಒಂದ್ ಕಡೆ ತಂದು ಒಂದ್ ಕಡೆ ಇಕ್ಕೋಬಹುದು ನೀರು. ಓಕೆ ಓಕೆ. ಎಸ್ಪೆಷಲಿ ಇದನ್ನ ಯಾವ ರೀತಿ ಮನೆಗಳವರು ನಿಮ್ಮ ಹತ್ರ ತಗೊಂಡು ಹೋಗ್ತಾರೆ? ಎಲ್ಲ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಅವ್ರು ತಗೊಂಡು ಹೋಗ್ತಾರೆ. ಯಾವ ತರ ಮನೆ ಸರ್? ಫಾರ್ ಎಕ್ಸಾಂಪಲ್, ಈಗ ನಮ್ಮ ಊರ್ ಕಡೆ ಎಲ್ಲ ಹಂಚಾಕಿರ್ತಾರೆ, ಅವ್ರು ತಗೊಂಡು ಹೋಗ್ತಾರಾ? ಅವ್ರು ತಗೊಂಡು ಹೋಗ್ತಾರೆ. ತೊಟ್ಟಿ ಮನೆ ಮಾಡ್ತಾರೆ, ಅವ್ರು ತಗೊಂಡು ಹೋಗ್ತಾರೆ. ಕೇರಳ ಸ್ಟೈಲ್ ಮನೆ ಮಾಡ್ತಾರೆ, ಅವ್ರು ತಗೊಂಡು ಹೋಗ್ತಾರೆ. ಎಲ್ಲರೂ ತಗೊಂಡು ಹೋಗ್ತಾರೆ ಸರ್. ಇವಾಗ ಏನ್ ಬರ್ತಾ ಇದೆ ಅಂತಂದ್ರೆ, ಈ ಮಾಮೂಲಿ ಮೋಲ್ಡ್ ಅಲ್ಲೂ ಕೂಡ ಸ್ಲೋಪ್ ತಗೊಂತಾ ಇದಾರೆ. ಅವ್ರಿಗೂ ಯೂಸ್ ಆಗುತ್ತಾ? 100% ಆಗೇ ಆಗುತ್ತೆ. ಬೆಸ್ಟ್ ಅಂತೀರಾ? ಬೆಸ್ಟ್ ಅಂತ. ಯಾವ ಮಟೀರಿಯಲ್ ಮಾಡಿರೋದು ಸರ್ ಇದು? ಆಕ್ಚುಲಿ ಇದು PVC ಹಾರ್ಡ್ ಮೆಟೀರಿಯಲ್. PVC ಹಾರ್ಡ್ ಮಟೀರಿಯಲ್. ಸ್ಟ್ರಾಂಗ್ ಇರುತ್ತಾ? ಸ್ಟ್ರಾಂಗ್ ಇರುತ್ತೆ. ಸರ್, ಒಂದು ಡ್ರಾಪ್ ಟೆಸ್ಟ್ ಮಾಡೋಣ ನಾವು. ಮಾಡೋಣ. ಎತ್ಕೊಳ್ಳಿ ಆಗ್ಬಿಡೋಣ ನಮ್ಮ ವೀಕ್ಷಕರಿಗೆ. ಹೌದು, ವೀಕ್ಷಕರೇ, ನೀವು ಅನ್ಕೊಬಹುದು, ಏನಪ್ಪ ಇದನ್ನ ಹಾಕ್ಬಿಟ್ರೆ ಕೆಳಗಡೆ ಬೀಳ್ಸ್ಕಿಸ್ಬಿಟ್ರೆ ಒಡೆದು ಗಿಡ್ದು ಹೋಗುತ್ತಾ ಅಂತ ಹೇಳ್ಬಿಟ್ಟು. ನಿಮ್ ಕಣ್ಣೆದ್ರಿಗೆ ಹಾಕಿ ಸರ್, ಹಾಕಿ, ಏನೂ ಆಗಲ್ಲ. ಓಕೆನಾ? ಸೊ ಅಷ್ಟೊಂದು PVC ಸ್ಟ್ರಾಂಗ್ ಮಟೀರಿಯಲ್ ಸರ್ ಹೇಳಿದ್ರು, ಅಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಓಕೆ ಓಕೆ, ಸರಿ. ಫ್ಲೆಕ್ಸಿಬಲ್ ಇದೆ ನೋಡಿ. ಫ್ಲೆಕ್ಸಿಬಲ್ ಇದೆ. ಈ ತರ ಮಾಡಿದ್ರು ಏನು ತೊಂದರೆ ಇಲ್ಲ ಅಂತ? ಇಲ್ಲ, ಫುಲ್ ಫ್ಲೆಕ್ಸಿ. ಸೊ ನಿಮ್ಮ ಪ್ರಕಾರ ಇದರ ಬಾಳಿಕೆ ಅಂತ ಬಂದ್ರೆ ಎಷ್ಟು ವರ್ಷ ಬರ್ಬೋದು? ಒಂದು 20ರಿಂದ 25 ವರ್ಷ ಯೂಸ್ ಆಗುತ್ತೆ. ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. ಮೇಂಟೆನೆನ್ಸ್ ಮೇಲೆ ಚೆನ್ನಾಗಿ ಇಟ್ಕೊಬೇಕು. ಹೌದು. ಓಕೆ. ಸೊ ಇವಾಗ ಒಂದು ಕೆಲಸ ಮಾಡೋಣ, ನಾವು ವೀಕ್ಷಕರಿಗೆ ನೀವು ಸೈಜ್ ಹಂಗೆ ಹೇಳಿದ್ರೆ, ಸೊ ಯಾವ್ಯಾವ ಸೈಜ್ ಬರುತ್ತೆ, ಏನೇನು ಫಿಟ್ಟಿಂಗ್ಸ್ ಬರುತ್ತೆ, ಯಾವ ರೀತಿ ಫಿಟ್ ಮಾಡಬೇಕು, ಒಂದು ಟೂರ್ ಕೊಟ್ಬಿಡೋಣ ಹಾಗಾದ್ರೆ ಇವಾಗ. ಆಯ್ತು. ಓಕೆ, ಬನ್ನಿ ವೀಕ್ಷಕರೇ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ್ಯಂಡ್ ನಿಮ್ಮದು ಹಂಚಿನ ಮನೆ ಇದೆ, ತೊಟ್ಟಿ ಮನೆ ಇದೆ, ಸ್ಲೋಪ್ ಮನೆ ಇದೆ, ಆಫೀಸ್ ಇದೆ, ಬಿಲ್ಡಿಂಗ್ ಇದೆ, ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಸರ್, ಮೊದಲನೇದಾಗಿ ಸೈಜಸ್ ಹೇಳ್ಬಿಡಿ. ಇಲ್ಲಿ ಕೆಳಗಡೆ ಇಟ್ಟಿರೋದು ಇದು 140 mm. 140 mm. ಏನ್ ಹೇಳ್ತೀರಿ ಇದಕ್ಕೆ? ಇದಕ್ಕೆ ಕಾಂಪ್ಯಾಕ್ಟ್ ಅಂತೀವಿ. ಎಷ್ಟು ಕಲರ್ ಸಿಗುತ್ತೆ ಇದರಲ್ಲಿ? ಇದರಲ್ಲಿ ಒಂದೇ ಕಲರ್. ಒಂದೇ ವೈಟಾ? ವೈಟ್ ಒಂದೇ. ಆಮೇಲೆ ಈ ಕಡೆ ಬಂದ್ರೆ ಇದು 160 mm. ಇಂಚಸ್ ಅಲ್ಲಿ ಹೇಳಿ. 6 ಇಂಚು. ಓಕೆ. ಇದರಲ್ಲಿ 3 ಕಲರ್ ಬರುತ್ತೆ. 1, 2, 3. ಸೊ ಗ್ರೇ ಸಿಗುತ್ತೆ, ಗ್ರೇ, ಆಫ್ ವೈಟ್, ಟೆರಾಕೋಟಾ ರೆಡ್. 3 ಆಪ್ಷನ್ ಇದೆ. ಹೌದು. ಆಮೇಲೆ ಈ ಕಡೆ ಬಂದ್ರೆ ಇದು 220
mm ಅಂದ್ರೆ 8 ಇಂಚು. ಹಾ, ಎಷ್ಟು ಕಲರ್ ಸಿಗುತ್ತೆ ಇದ್ರಲ್ಲಿ ಒಂದೇ ಕಲರ್ ಬರುತ್ತೆ. ಒಂದೇ ಕಲರ್. ಈ ಕಡೆ ಕೆಳಗಡೆ ಬಂದ್ರೆ ಇದು 320 ಹಾ 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 ಹಾ. ಅಂದ್ರೆ ಇದು 12 ಇಂಚಸ್. ಓಕೆ ಓಕೆ. ಇದು ಒಂದೇ ಕಲರ್ ಬರೋದು. ಒಂದ್ ಅಡಿದಲ್ವಾ ಇದು? ಹೌದು ಹೌದು, ನೋಡಿ ಒಂದೇ ಅಡಿ ಇದೆ. ಓ, ಕಮರ್ಷಿಯಲ್ ಅಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಹೌದು, ಸೊ ಇದು ಕಮರ್ಷಿಯಲ್ ಯೂಸ್ ಆಗೋದು. ಇದು ನಿಮ್ಗೆ ಇಂಡಸ್ಟ್ರಿಯಲ್ ಮತ್ತೆ ಕಮರ್ಷಿಯಲ್ ಎರಡು ಯೂಸ್ ಆಗುತ್ತೆ. ಇಂಡಸ್ಟ್ರಿಯಲ್ ಪ್ಲಸ್ ಮನೆಗಳಿಗೆ. ಹೌದು, ಎರಡಕ್ಕೂ ಯೂಸ್, ರೆಸಿಡೆನ್ಷಿಯಲ್ ಯೂಸ್ ಆಗುತ್ತೆ, ಇಂಡಸ್ಟ್ರಿಯಲ್ ಯೂಸ್ ಆಗುತ್ತೆ. ಇವು ಪಕ್ಕ ರೆಸಿಡೆನ್ಷಿಯಲ್ ಏನೆ. ಇದೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ? ಈ ಕಾಂಪ್ಯಾಕ್ಟ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಕಾಂಪ್ಯಾಕ್ಟ್ ಚಿಕ್ಕ ಚಿಕ್ಕ ಮನೆಗೆ ಯೂಸ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಮನೆಗಳಿಗೆ. ಹೌದು. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಉದ್ದ ಅಂತ ಬಂದ್ರೆ ಏನ್ ಅಳತೆ ಸಿಗುತ್ತೆ ಇದು ನಮ್ಗೆ? 3 ಮೀಟರ್ಸ್ ಹಾ ಹಾ. ಮತ್ತೆ 5 ಮೀಟರ್ಸ್. 3 ಮೀಟರ್ 5 ಮೀಟರ್. ಹೌದು, ಎರಡು ಆಪ್ಷನ್ ಇದೆ. ಹೌದು, ಎರಡು ಆಪ್ಷನ್ ಇದೆ. ಎಲ್ಲದ್ರಲ್ಲೂ ಸಿಗುತ್ತಾ? ಹೌದು, ಎಲ್ಲದಲ್ಲೂ ಸಿಗುತ್ತೆ. ಎಲ್ಲದ್ರಲ್ಲೂ ಆಪ್ಷನ್ ಇದೆ. ಓಕೆ. ಅಂಡ್ ಈಗ ನೆಕ್ಸ್ಟ್ ಬರ್ತಾ ಇರುವಂತದ್ದು ಲೈಕ್ ಇದನ್ನ ಕನೆಕ್ಟ್ ಮಾಡುವಂತ ಆಕ್ಸೆಸರೀಸ್ ಅಂತ ಕಾಂಪೋನೆಂಟ್ಗಳು ಏನೇನ್ ಕಾಂಪೋನೆಂಟ್ ಇದೆ ಹೇಳ್ತಾ ಬನ್ನಿ ಸರ್ ನಮಗೆ. ನೋಡಿ, ಇದು ರನ್ನರ್ ಅಂತ. ಇದೇನಾಗುತ್ತೆ ಅಂದ್ರೆ ಎರಡು ಗಟ್ಟರ್ಸ್ಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಮಾಡಕ್ಕೆ ಹೌದು, ಮಾಡಿ ತೋರಿಸಿದ್ದೇನೆ ಯಾವ ತರ ವರ್ಕ್ ನೋಡಿ ಅಂತ. ಓ, ಈ ತರ ಇದ್ರ ಒಳಗಡೆ ಹೋಗಿ ಸೇರ್ಕೊಂಡ್. ಹೌದು, ಆಟೋಮೆಟಿಕ್ ಆಗಿ ಇಲ್ಲಿ ಟೀತ್ ಇದೆ ನೋಡಿ. ಹೌದು, ಇದನ್ನೆಲ್ಲ ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ. ಓಕೆ 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 ಓಕೆ. ಆ ತರ ಈ ತರ ಕುತ್ಕೊಂಡ್ಬಿಡುತ್ತೆ. ಹೌದು. ಸೊ ಇದನ್ನ ಸೆಂಟ್ರಲ್ಲಿ ಯೂಸ್ ಮಾಡ್ಬಿಟ್ಟು ಒಂದರಿಂದ ಒಂದಕ್ಕೆ ಕನೆಕ್ಟ್ ಮಾಡ್ತೀವಿ. ಬನ್ನಿ ವೀಕ್ಷಕರೇ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದೇ ಸರ್ ಕನೆಕ್ಟ್ ಮಾಡಿರೋದಲ್ವಾ ಇದು? ಹೌದು, ಇದು ಕನೆಕ್ಟ್ ಮಾಡಿರೋದು. ಸೊ ಇಲ್ಲಿಂದ ಒಂದು ಕನೆಕ್ಟ್ ಮಾಡಿದೀರಾ, ಸೊ ಇಲ್ಲಿಂದ ಒಂದು ಕನೆಕ್ಟ್ ಮಾಡಿದ್ದೀವಿ. ಸೊ ಇದು ಕನೆಕ್ಟರ್ ಟೀತ್ ಅಂತ ಹೇಳ್ತಾರೆ. ಹೌದು, ಓಕೆ. ಇದೊಂದಾಯ್ತು. ಇದಾದ ನಂತರ ಇನ್ನೇನ್ ಬರ್ತದೆ? ಇದ್ನಲ್ಲೇ ಸಪೋಸ್ ನಿಮ್ಗೆ ರೇನ್ ವಾಟರ್ ಡ್ರಾಪ್ ಮಾಡಬೇಕಾದ್ರೆ ಇದು ರನ್ನರ್ ಡ್ರಾಪ್ ಅಂತ ಇಲ್ಲಿದೆ ನೋಡಿ, ನೋಡ್ತಾ ಇದ್ದೀನಿ. ಓಕೆ, ರನ್ನರು ವಿತ್ ಡ್ರಾಪ್. ಓಕೆ, ಪೈಪ್ ಹೋಗಿರುತ್ತೆ ಇದ್ರೊಳಗಡೆ. ಇದರಲ್ಲಿ ಪೈಪ್ ಅಟ್ಯಾಚ್ ಆಗುತ್ತೆ, ಅಟ್ಯಾಚ್ ಮಾಡಬಹುದು. ಈ ಆಪ್ಷನ್ಸ್ ಕೂಡ ಇದೆ. ಹೌದು. ಸೊ ನಮಗೆ ಬ್ಲಾಂಕ್ ಬೇಕಾದ್ರೆ ಬ್ಲಾಂಕ್, ಹೋಲ್ ವಿತ್ ಡ್ರಾಪ್ ಬೇಕಾದ್ರೆ ವಿತ್ ಡ್ರಾಪ್. ಎರಡು ಆಪ್ಷನ್ಸ್ ಇದೆ. ಓಕೆ ಓಕೆ ಓಕೆ. ಅದರಲ್ಲೂ ಏನೇನು ಬೇರೆ ಬೇರೆ ಸೈಜ್ ಬರುತ್ತಲ್ವಾ? ಹೌದು, ಪ್ರತಿಯೊಂದು ಸೈಜ್ಗೆ ಪ್ರತಿಯೊಂದು ಡಿಫ್ರೆಂಟ್ ಆಗಿ ಇದೆ. ಡಿಫ್ರೆಂಟ್ ಸೈಜ್ ಇದೆ. ಈ ಸೈಜ್ ಬೇಕಾದ್ರೆ ಇದು, ಈ ಸೈಜ್ ಬೇಕಾದ್ರೆ ಇದು, ಈ ಸೈಜ್ ಬೇಕಾದ್ರೆ ಇದು. ಆ ತಕ್ಕಾದಂತ. ಓಕೆ ಓಕೆ. ನೆಕ್ಸ್ಟ್ ಸರ್ ಇನ್ನೇನಿದೆ? ಇದು ನೋಡಿ, ಇದು ಹೋಲ್ಡ್ ಮಾಡಕ್ಕೆ, ಹೋಲ್ಡ್ ಮಾಡೋದಕ್ಕೆ. ಹೌದು. ಓಕೆ. ಎಲ್ಲ ಹಾಕಿದ್ರೆ ಇದು ಬಿಸಿ ಕ್ಲ್ಯಾಂಪ್ ಅಂತ. ಇಲ್ಲಿದೆಲ್ಲ ಇಲ್ಲಿ ಹಾಕಿದ್ದೀರಲ್ಲ, ಇದು ಏನ್ ಕ್ಲ್ಯಾಂಪ್ ಅಂತ ಹೇಳ್ತಾರೆ ಇದನ್ನ? ಬಿಸಿ ಕ್ಲ್ಯಾಂಪ್ ಅಂತ. ಬಿಸಿ ಕ್ಲ್ಯಾಂಪ್ ಅಂತ. ಓಕೆ ಓಕೆ ಓಕೆ. ಇದನ್ನ ಹಿಡ್ಕೊಳ್ಳೋದಕ್ಕೆ. ಹೌದು ಅಲ್ವಾ? ಸೊ ತೋರಿಸಿ ಸರ್ ಸ್ಟ್ರಕ್ಚರ್ ಯಾವ ತರ ಮಾಡಿದ್ದಾರೆ ಇದನ್ನ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೆಟಾಲಿಕ್ ತಗೊಂಡಿದ್ದಾರೆ. ಸೊ ಇಲ್ಲಿಂದ PVC ಇದನ್ನ ಇಂಟಿಗ್ರೇಟ್ ಮಾಡಿದ್ದಾರೆ ಒಳಗಡೆ. ಓಕೆ. ಸೊ ಇಲ್ಲಿ ಇದನ್ನ ಕನೆಕ್ಟ್ ಮಾಡಿರುವಂತದ್ದು. ಓಕೆ. ಸೊ ಇದನ್ನ ಯೂಸ್ ಮಾಡ್ಬಿಟ್ಟು ನಾವು ಎಲ್ ಸರ್ಫೇಸ್ ಕಲ್ಲು ಬೇಕಾದ್ರೂ ಹಾಕೋಬಹುದು ಕರೆಕ್ಟ್ ಆಗಿ. ಇದು ಪ್ರತಿಯೊಂದು ಮೀಟರ್ಗೆ ಒಂದು ಆಗ್ಬೇಕು. ಮೀಟರ್ಗೆ ಒಂದು ಹಾಕ್ಲೇಬೇಕು. ಹೌದು. ಓಕೆ ಓಕೆ. ಅವಾಗಲೇ ಇದು ಸ್ಟ್ರೆಂತ್ ಬರುತ್ತೆ, ನಿಮ್ಗೆ ಶೇಕ್ ಆಗಲ್ಲ. ನೀರು ಬಿದ್ರೆ ಈ ಕಡೆ ಆ ಕಡೆ ಡ್ಯಾಮೇಜ್ ಆಗೋದು ಅದು ಆಗೋ ಚಾನ್ಸಸ್ ಇರೋದಿಲ್ಲ. ಸರ್ ನೆಕ್ಸ್ಟ್ ಇನ್ನೇನೇನಿದೆ ತೋರಿಸಿ. ಇದರಲ್ಲಿ ಪ್ಲೈನ್ ಕೂಡ ಇದೆ. ಇದು ವಿತೌಟ್ UPVC ಮೆಟೀರಿಯಲ್ ಪ್ಲೇನ್ ಕ್ಲ್ಯಾಂಪ್ ಕೂಡ ಬರುತ್ತೆ. ಮೆಟಲ್ದು ಬರುತ್ತೆ. ಆಪ್ಷನ್ ಇದೆಯಾ? ಆಪ್ಷನ್ ಇದೆ. ಓಕೆ ಸರ್. ನೆಕ್ಸ್ಟ್ ಇನ್ನೇನಿದೆ? ಅಲ್ಲಿದಲ್ಲ ತೋರಿಸ್ಬಿಡಿ ಸರ್. ನೋಡಿ, ಮೆಟಲ್. ಇದು ಮೆಟಲ್ ಡೈರೆಕ್ಟ್ ಆಗಿ ಇದರೊಳಗಡೆ ಕುಳಿಸ್ಬಿಡಿ. ಹೌದು ಹೌದು. ಇದು ಗ್ರಿಪ್ ಜಾಸ್ತಿ ಇದೆ. ಓಕೆ. ಇದು ಪ್ಲೇನ್ ಇದೆ. ಎರಡು ಅಕ್ವಾಸ್ಟಾರ್ ಇದೆ ಅಲ್ವಾ? ಎರಡು ಅಕ್ವಾಸ್ಟಾರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಇನ್ನೇನಿದೆ ನಿಮ್ಮ ಹತ್ರ ಅದ್ರ ಜೊತೆ? ನೋಡಿ, ಇದು ಎಂಡ್ ಡ್ರಾಪ್ ಅಂತ. ಎಂಡ್ ಡ್ರಾಪ್. ಸೊ ಎಂಡ್ ನಲ್ಲಿ ಯೂಸ್ ಮಾಡ್ತೀವಿ. ಓ, ಇದು ವಿದೌಟ್ ಡ್ರಾಪ್ ಸಿಗುತ್ತೆ? ವಿತೌಟ್ ಡ್ರಾಪ್ ಇದೆ. ಇದೆಲ್ಲ ವಿದೌಟ್ ಡ್ರಾಪ್ ಅಲ್ವಾ? ಹೌದು. ನೋಡಿ, ಓಕೆ ಓಕೆ. ವಿತೌಟ್ ಡ್ರಾಪ್. ಇದು ವಿತೌಟ್ ಡ್ರಾಪ್. ಇದು ಓಕೆ. ಎಂಡ್ ಕ್ಯಾಪ್ ಅಂತೀವಿ. ಎಂಡ್ ಕ್ಯಾಪ್ ಅಂತ. ಇದು ಎಂಡ್ ಕ್ಯಾಪ್, ಎಂಡ್ ನಲ್ಲಿ ಹಾಕ್ತೀವಿ. ಇದು ಎಂಡ್ ಡ್ರಾಪ್. ಇದು ಎಂಡ್ ಡ್ರಾಪ್. ವೀಕ್ಷಕರಿಗೆ ತೋರಿಸ್ಬಿಡೋಣ ಬನ್ನಿ ಸರ್. ಸೊ ಆ ಕಡೆ ಎಂಡ್ ಹಾಕಿದ್ದೀರಾ, ಈ ಕಡೆ ಎಂಡ್ ಡ್ರಾಪ್ ಹಾಕಿದ್ದೀರಾ. ಹೌದು ಅಲ್ವಾ? ಸೊ ವೀಕ್ಷಕರೇ, ಪ್ರತಿಯೊಂದು ಸೈಜಸ್ಗೂ ಬೇರೆ ಬೇರೆ ಸೈಜಸ್ ಅವೈಲೇಬಲ್ ಇದೆ. ಸೊ ಎಂಡ್ ಬೇಕಾದ್ರೆ ಎಂಡ್ ಡ್ರಾಪ್ ಬೇಕಾದ್ರೆ ಎಂಡ್ ಡ್ರಾಪ್. ಎರಡು ಆಪ್ಷನ್ಸ್ ನಮಗೆ ಸಿಗುವಂತದ್ದು. ಸೊ ದೀಸ್ ಆರ್ ದ ಕಾಂಪೋನೆಂಟ್ಸ್ ಅಲ್ವಾ ಸರ್? ಓಕೆ, ಸೂಪರ್ ಸರ್. ಇದೇನು ಸರ್ ಇದು? ಇದು ಲೀಫ್ ಗಾರ್ಡ್ ಅಂತ. ಲೀಫ್ ಗಾರ್ಡ್ ಏನಕ್ಕೆ ಯೂಸ್ ಆಗುತ್ತೆ ಇದು? ಇದು ಮರದ ಎಲೆ ಪೀಸು, ಕಸ ಕಡ್ಡಿ ಬಿದ್ರೆ ಏನಾಗುತ್ತೆ ಅಂದ್ರೆ ಇದು ಜಾಮ್ ಆಗಿ ಹೋಗ್ಬಿಡುತ್ತೆ. ಓಕೆ. ಜಾಮ್ ಆಗಿ ಹೋಗ್ಬಿಟ್ಟು ಇದ್ರದ್ದು ಉಪಯೋಗ ಆಗಲ್ಲ. ಅವಾಗ ಹಾಕಿರೋದು ವೇಸ್ಟ್ ಆಗೋಗ್ಬಿಡುತ್ತೆ. ಊರ್ ಕಡೆ ಆಗುತ್ತೆ. ಮರಗಳು ಎಲ್ಲಿರುತ್ತೆ ಅಲ್ಲಿ. ಸೊ ಇದು ಮೇಂಟೈನ್ ಮಾಡೋದ್ರಿಂದ ಕಸ ಕಡ್ಡಿ ಒಳಗಡೆ ಹೋಗಲ್ಲ, ಇದು ಆಚೆ ಕಡೆನೆ ಬಂದ್ಬಿಡುತ್ತೆ. ಓಕೆ ಓಕೆ ಓಕೆ. ಅವಾಗ ಲೈಫ್ ಏನಾಗುತ್ತೆ, ಗಟರ್ದು ಜಾಸ್ತಿ ಆಗುತ್ತೆ. ಒಂದು 5-10 years ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಓಕೆ. ಇದೇನ್ ಸೈಜ್ ಅಲ್ಲಿ ಇರುತ್ತೆ ಸರ್? ಎಲ್ಲ ಸೈಜ್ ಸಿಗುತ್ತಾ? ಇದೇ ಸೈಜ್. ಹೌದೌದು, ಪ್ರತಿಯೊಂದು ಇದಕ್ಕೂ ಅದೇ ಸೈಜ್ ಸಿಗುತ್ತೆ. ಈ ಸೈಜ್ ಎಲ್ಲ ಸೈಜು ಸಿಗುತ್ತೆ. ಓಕೆ. ಇದು ಸುಮ್ಮನೆ ಹಿಂಗೆ ಮೇಲ್ಗಡೆ ಹಿಂಗೆ ಇಟ್ಬಿಟ್ಟು ನೋಡಿ, ತೆಗಿಬಹುದು ಇದು. ಓಕೆ. ಓ, ಇದು ಈ ತರ ಈಸಿ ತೆಗಿಬಹುದು. ಹೌದು, ಈಸಿಯಾಗಿ ತೆಗಿಬಹುದು. ನೀವೆಲ್ಲ ನಾ ಬೇರೆ ಕಡೆ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು. ಇಲ್ಲ ಮಾಡಿ ಸರ್, ಇಲ್ಲ ಫಿಕ್ಸ್ ಮಾಡ್ಬಿಡಿ ಸರ್. ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು. ಆಯ್ತು. ಇದನ್ನು ಲೀಫ್ ಗಾರ್ಡ್ ಅಂತ ಹೇಳಿ. ಲೀಫ್ ಗಾರ್ಡ್.
ಓಕೆ, ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ಸರ್ ಇದನ್ನ. ಹೌದು ಸರಿ, ಸೈಜ್ ಹೇಳಿದ್ರಲ್ವಾ, ಹಾಗೆ ಸ್ವಲ್ಪ ಡೆಪ್ತ್ ಕೂಡ ಹೇಳ್ಬೋದಾ ನಮ್ಗೆ ಎಷ್ಟಿರುತ್ತೆ ಏನ್ ಕತೆ ಅಂತ? ನೋಡಿ, ಇದು ಹಾಂ ಹಾಂ 90 mm ಬರುತ್ತೆ. 90 mm ಡೀಪ್ ಆಗಿದೆ. ಓಕೆ ಓಕೆ ಸರಿ. ಆಮೇಲೆ ಇಲ್ಲಿ ಬಂದರೆ 110, ಇದು ನೋಡಿ 110 ಡೀಪ್ ಇದೆ. 110. ಹೌದು. ಓಕೆ. ಇದು 160 mm ಡೀಪ್ ಇದೆ. 160 mm. 65 mm ಡೀಪ್ ಇದೆ. ಓಕೆ. ಇದು 200 mm ಡೀಪ್ ಇದೆ. 200 mm. 200 mm. ಇವೆಲ್ಲ ಸಾಕಲ್ವಾ ಸರ್? ಸಫಿಷಿಯಂಟ್ ಅಲ್ವಾ ಮನೆಗಳಿಗೆ? ಸಾಕಾಗುತ್ತೆ ಆರಾಮಾಗಿ, ನೀರುಗಳೆಲ್ಲ ಹೋಗಕ್ಕೆ. ಈ ಇಂಡಸ್ಟ್ರಿಯಲ್ ಶೆಡ್ ಫಾರ್ ಎಕ್ಸಾಂಪಲ್ ನಿಮ್ಮದೇ ಇದೆ ನೋಡಿ, ಇಷ್ಟು ದೊಡ್ಡದಾಗಿದೆ ಅಲ್ಲ, ಹೌದು, ಇದಕ್ಕೆ ಈ ತರದ್ ಹಾಕಿದ್ರೆ ಇದು ಸಫಿಷಿಯಂಟ್ ಇರುತ್ತಾ? 100%. ತುಂಬಾ ವಾಟರ್ ಫ್ಲೋ ಬರುತ್ತಲ್ಲ, ತೊಂದರೆ ಇಲ್ವಾ? ಏನಾಗಲ್ಲ. ಹೊರಗಡೆ ಹಾರೋದಿಲ್ವಾ ನೀರು? ಹಾರೋದಿಲ್ಲ, ತೊಂದರೆ ಇಲ್ಲ ಅಂತೀರಾ? ಯಾವತ್ತಾದ್ರೂ ಲೈಫ್ ನಲ್ಲಿ ಒನ್ ಟೈಮ್ ಆಗುತ್ತೆ ಆ ಥರ. ಅದು ಬಿಟ್ರೆ ಏನು ತೊಂದರೆ ಇಲ್ಲ? ತೊಂದರೆನೇ ಇಲ್ಲ. ಸೊ ನಿಮ್ಮ ಇದಕ್ಕೂ ಕೂಡ ಆಕ್ವಾಸ್ಟರ್ನೇ ಹಾಕಿದ್ದೀರಾ? ಹೌದು, ಆಚೆ ಕಡೆ ಹಾಕಿದ್ದೀವಿ. ಆಚೆ ಕಡೆ ಹಾಕ್ಬಿಟ್ಟಿದ್ದೀರಾ. ಓಕೆ ಸರ್, ಕಾಂಪೋನೆಂಟ್ ಅಲ್ಲಿ ಇನ್ನೇನು ಬರುತ್ತೆ? ಇದು ನೋಡಿ, ಎಲ್ಬೋ ಬರುತ್ತೆ. ಎರಡು ಕಡೆ ಗಟರ್ಸ್ ಓಕೆ, ಯೂಸ್ ಮಾಡೋಕ್ಕೋಸ್ಕರ. ಓಕೆ. ಎಷ್ಟು ಯಾವ ಡಿಗ್ರಿಲಿ ಬರುತ್ತೆ ಇದು? ಆಕ್ಚುಲಿ ಇದು 90 ಡಿಗ್ರಿ ಮತ್ತೆ 45 ಡಿಗ್ರಿಯಲ್ಲಿ ಯೂಸ್ ಬರುತ್ತೆ. ಎರಡು ಆಪ್ಷನ್ ಇದೆ. ಎರಡು ಆಪ್ಷನ್ ಇದೆ. ಇದು ಎಷ್ಟು ಡಿಗ್ರಿ ಸರ್ ಇದು? ಇದು 90 ಡಿಗ್ರಿ. ಸೊ ಹಿಂಗ್ ಬಂದು ಹಿಂಗ್ ಹೋಗಕ್ಕೆ. ಹೌದು, ಶಾರ್ಪ್ ಆಗಿ ಎಲ್ ಟೈಪ್. ಓಕೆ, ಎಲ್ ಟೈಪ್. ಇದು ಎಲ್ಲದಕ್ಕೂ ಬರುತ್ತೆ ಅಲ್ಲ ತಾನೆ? ಹೌದು, ಎಲ್ಲದಕ್ಕೂ ಬರುತ್ತೆ. ಇದು ಎಲ್ಬೋ ಡ್ರಾಪ್ 45 ಡಿಗ್ರಿ. ಇದು 45 ಡಿಗ್ರಿ. ಹೌದು, ಅಂದ್ರೆ ಸ್ವಲ್ಪ ಸ್ಲಾಂಟ್ ಆಗಿ ಹೋಗೋದಕ್ಕೆ, ಹಿಂಗ್ ಹೋಗಿ ಹಿಂಗ್ ಹೋಗೋದಕ್ಕೆ. ಹೌದು ಹೌದು ಹೌದು. ಇದಕ್ಕೆ ಡ್ರಾಪ್ ಕೂಡ ಇದೆ. ಇದು ಡ್ರಾಪ್ ಕೂಡ ಇದೆ. ಇದಕ್ಕೂ ಡ್ರಾಪ್ ಇಲ್ವಾ ಸರ್? ಡ್ರಾಪ್ ಇದು ಒಂದು ಡ್ರಾಪ್ ಬರುತ್ತೆ, ಒಂದು ಡ್ರಾಪ್ ಇಲ್ಲಿ. ಇದು ಡ್ರಾಪ್ ತೋರಿಸಿ ಸರ್, ಇದ್ರದಲ್ಲಿ ಎಲ್ಲಿದೆ ಡ್ರಾಪ್? ಓ, ಇಲ್ಲಿದೆ ಅಲ್ಲ, ಇದು ತೋರಿಸಿ. ಇಲ್ಲಿದೆ ನೋಡಿ. ಓ, ಇದು ವಿದೌಟ್ ಡ್ರಾಪ್, ಇದು ವಿತ್ ಡ್ರಾಪ್. ಇದು 90 ಡಿಗ್ರಿ, ಎರಡು 90 ಡಿಗ್ರಿ. ಎರಡು 90 ಡಿಗ್ರಿ. ಇದು 45 ಡಿಗ್ರಿ. ಇದು 45 ಡಿಗ್ರಿ ವಿದೌಟ್, ಇದು ವಿತ್ ಡ್ರಾಪ್ ಅಲ್ವಾ? ಹೌದು. ಇದು ವಿದೌಟ್ ಡ್ರಾಪ್. ಇದು ಸರ್, ಇದು ಈ ಆಪ್ಷನ್ಸ್ ಕೂಡ ಸಿಗುತ್ತೆ ನಮ್ಗೆ. ಹೌದು ಸರ್, ಇವಾಗ ಮ್ಯಾಟ್ರ್ ಅಂತೂ ಗೊತ್ತಾಯ್ತು. ಪ್ರಾಡಕ್ಟ್ ಯಾವ ತರ ಬರುತ್ತೆ, ಏನೇನು ರೀತಿ ಇದೆ, ಕಾಂಪೋನೆಂಟ್ಸ್ ಏನಿದೆ, ಎಲ್ಲದನ್ನ ನಮಗೆ ತಿಳಿಸ್ಕೊಟ್ರಿ. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬೆಲೆಗಳು. ಇದು ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್, ಪ್ರಾರಂಭವಾಗುತ್ತೆ? 430 ಇಂದ ಹಿಡಿದು 1900 ಗಂಟ ಇದೆ. ಒಂದು ಪೀಸಿಗೆ ಹೇಳ್ತಾ ಇದ್ದೀರಾ? ಹೌದು ಹೌದು. ಸೊ ಇದು 430 ರೂಪಾಯಿಂದ 1900 ರೂಪಾಯಿ ಪರ್ ಪೀಸ್ ಪ್ಲಸ್ ಜಿ ಎಸ್ ಟಿ. ಸರ್, ಇದನ್ನ ನೀವು ಕರ್ನಾಟಕದ ಮೂಲೆಗೆ ಕಳಿಸ್ಕೊಡಕ್ಕಾಗುತ್ತಾ? ಕರ್ನಾಟಕ ಏನು ಆಚೆ ಕಡೆನೂ ಸ್ವಲ್ಪ ಕಡೆ ಕಳಿಸಿದ್ದೀವಿ. ಬಾರ್ಡರ್ ಏರಿಯಾಸ್ನಲ್ಲಿ ತಮಿಳ್ನಾಡು ಬಾರ್ಡರ್ಸು, ಆಂಧ್ರ ಬಾರ್ಡರ್ಸು, ಅಲ್ಲೆಲ್ಲ ಕಳಿಸ್ಕೊಟ್ಟಿದ್ದೀವಿ. ಹೌದು, ಸೌತ್ ಇಂಡಿಯಾ ಇದೆ ನಿಮ್ದು ಸರ್ವಿಸ್. ಹೌದು. ಓಕೆ. ಆಮೇಲೆ ಜನರಿಗೆ ತಗೊಂಡೋಗೋದು ಒಂದೇನಾ, ಆದ್ರೆ ನಮಗೆ ಇನ್ಸ್ಟಾಲು ಮಾಡ್ಕೊಡ್ಬೇಕು ಅಂದ್ರೆ ವ್ಯವಸ್ಥೆ ಇದೆಯಾ? ಎರಡೂ ಮಾಡ್ಕೊಡ್ತೀವಿ. ಮೆಟೀರಿಯಲ್ ಬೇಕಾದ್ರೆ ಮೆಟೀರಿಯಲ್ ಕೊಡ್ತೀವಿ, ಇನ್ಸ್ಟಲೇಷನ್ ಬೇಕಾದ್ರೆ ಇನ್ಸ್ಟಲೇಷನ್ ಕೂಡ ಮಾಡಿಸ್ಕೊಡ್ತೀರಾ. ಚಾರ್ಜಸ್ ಬಂದು ಡಿಪೆಂಡ್ಸ್ ಏನಾಗುತ್ತೆ ಅಂದ್ರೆ ಏರಿಯಾ ಆಗುತ್ತೆ, ಎಷ್ಟು ದೂರದಲ್ಲಿ ಇದೆ, ಎಷ್ಟು ಏರಿಯಾ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಇದಕ್ಕೆ ಗ್ಯಾರಂಟಿ ವಾರಂಟಿ ಅಂತ ಬಂದ್ರೆ ಇದು ಏನಿದೆ ಅಂದ್ರೆ UPVC ಏನೇ ಮೆಟೀರಿಯಲ್ ತಗೊಳ್ಳಿ 10 ವರ್ಷ ಗ್ಯಾರಂಟಿ ಇದ್ದೇ ಇದೆ. 10 ವರ್ಷ ಕಂಪನಿ ಕಡೆಯಿಂದ. ಓಕೆ. ಆಮೇಲೆ ಲೈಫ್ ನೀವು ಯಾವ ತರ ಯೂಸ್ ಮಾಡ್ತೀರಾ, ಯಾವ ಏರಿಯಾಗಳು ಇರುತ್ತೆ ಅದ್ರ ಮೇಲೆ ಇದೆ. ಸಾಮಾನ್ಯವಾಗಿ ಒಂದು 25 ವರ್ಷ ಅಂತೂ ಗ್ಯಾರಂಟಿ ಅಂತ 100% ಲೈಫ್ ಇದ್ರದ್ದು 25 ವರ್ಷ ಅಂತೂ ಬಂದೇ ಬರುತ್ತೆ. ಓಕೆ, ಚೆನ್ನಾಗಿ ಹೇಳಿದ್ರೆ. ಅಂಡ್ ನಾನು ಫೈನಲ್ ಆಗಿ ಒಂದು ಕ್ವಶನ್ ಕೇಳಿದೆ ಅಂತಂದ್ರೆ, ಲೈಕ್ ನಿಮ್ಮ ಈ PVC ಗಟ್ರಗಳನ್ನ ನಮ್ಮ ವೀಕ್ಷಕರು ಯಾಕೆ ಚೂಸ್ ಮಾಡಬೇಕು, ಬೇರೆ ಬ್ರ್ಯಾಂಡ್ಗೆ ಯಾಕೆ ಹೋಗ್ಬಾರ್ದು, ಏನು ಹೇಳ್ತೀರಾ? ವಿಜಯ್ ಜೊತೆ ಏನು ನಿಮ್ದು? ಇದೇನಿದೆ ಅಂದ್ರೆ ಒಂಥರ ಕಂಪನಿಯಿಂದಾನೆ 10 years ವಾರಂಟಿ, ಕಲರ್ ಇದೆ, ಸೈಜಸ್ ಇದೆ. ನಮ್ದು ಸರ್ವಿಸ್ನಲ್ಲಿ 5 years ಮೇಲೆ ಸರ್ವಿಸ್ ಆಗಿದೆ. ಕಂಪ್ನಿನ ಡೀಲ್ಸ್ ಮಾಡ್ತಾ ಇದೀವಿ. ಇವತ್ತು ಗಂಟ ಯಾವುದೇ ಒಂದು ಕಸ್ಟಮರ್ದು ಕಂಪ್ಲೇಂಟ್ ಅಂತೂ ಬಂದಿಲ್ಲ. ಕಂಪ್ಲೇಂಟ್ ಇಲ್ಲ, ಯಾವುದೂ ಇಲ್ಲ. ಮುರಿದೋಯ್ತು, ಫೇಡ್ ಆಯ್ತು, ಪುಡಿ ಆಯ್ತು, ಏನೂ ಇಲ್ಲ. ಸೊ ನೋ ಕಂಪ್ಲೇಂಟ್ ಪ್ರಾಡಕ್ಟ್. ಅದಕ್ಕಾದ್ರೂ ಚೂಸ್ ಮಾಡೇ ಮಾಡ್ತಾರೆ. ಕರೆಕ್ಟ್. ಸೊ ವೀಕ್ಷಕರೇ, ನಾನು ನಿಮಗೆ ತೊಟ್ಟಿ ಮನೆ ತಗೊಂಡ್ಬರ್ತಾ ಇರ್ತೀನಿ, ಹಂಚಿನ ಮನೆಗಳನ್ನು ತೋರಿಸ್ತಾ ಇರ್ತೀನಿ. ಮನೆಗಳಲ್ಲೂ ಕೂಡ ಸ್ಲೋಪನ್ನ ಕೊಟ್ಟಿರ್ತೀರ, ಆಫೀಸಸ್ಗಳು ಇರ್ತವೆ. ಡೆಫಿನೆಟ್ಲಿ ನೀವು ನಿಮ್ಮ ಮನೆಗೆ ಈ ರೀತಿ ಗಟರ್ಗಳನ್ನು ಯೂಸ್ ಮಾಡಬಹುದು. ಅಕ್ವಾಸ್ಟಾರ್ ನಾನು 2-3 ವರ್ಷದ ಮುಂಚೆನೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೆ. ಇಲ್ಲಿವರೆಗೂ ಕೂಡ ಯಾರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ಸನ್ನು ಕೊಟ್ಟಿಲ್ಲ. ಸೊ ಒಂದು ಒಳ್ಳೆ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ PVC ಗಟರ್ ಏನಾದರೂ ನಿಮ್ಮ ಮೈಂಡಲ್ಲಿದ್ದರೆ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ಇವಾಗ ಏನಾಗ್ತಿದೆ ಅಂತಂದ್ರೆ, ಪ್ರತಿಯೊಂದು ಸಿಟೀಸ್ಗಳಲ್ಲಿ ಎಲ್ಲಾ ಮನೆಗಳ ಮೇನೂ ಕೂಡ ಎಕ್ಸ್ಟ್ರಾ ರೂಫಿಂಗ್ ಅನ್ನ ಮಾಡಿಸ್ತಾ ಇದ್ದಾರೆ. ಈ ತರ ಮೆಟಲ್ ರೂಫಿಂಗ್ ಅನ್ನ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ಬೆಸ್ಟ್ ಅಲ್ವಾ ಸರ್ ಇದು? ಬೆಸ್ಟ್. ನಿಮ್ಗೆ ಇವತ್ತಿನ ದಿವಸ ನೀರು ವೇಸ್ಟೇಜ್ ಏನಿದೆ ಅದು ಅವಾಯ್ಡ್ ಆಗುತ್ತೆ. ಆಮೇಲೆ ಮನೆ ಅಕ್ಕಪಕ್ಕ ಇರೋದು ಗಲಾಟೆಗಳು ಏನು ಇರಲ್ಲ. ವಾಟರ್ ಒಂದೇ ಕಡೆ ಫ್ಲೋ ಆಗಿ ಹಾರ್ವೆಸ್ಟ್ ಆರಾಮಾಗಿ ಆರಾಮಾಗಿ ಮಾಡ್ಬೋದು. ಅಟ್ಲೀಸ್ಟ್ ಕುಡಿಯಕ್ಕಿಲ್ಲ ಅಂದ್ರೂ ನಿಮ್ಮ ಮನೆ ಬೇರೆ ರಫ್ ಯೂಸ್ಗಾದ್ರೂ ಯೂಸ್ ಮಾಡ್ಬೋದು. ಅಷ್ಟೊಂದಂತೂ ಗ್ಯಾರಂಟಿ. ಆ ತರ ನೀವು ಸೇವ್ ಮಾಡ್ಬೋದು ವಾಟರ್ ಸೇವ್ ಒಳ್ಳೇದು ಅಂತ ಹೇಳ್ತೀರಾ. 100% ಹಾರ್ವೆಸ್ಟಿಂಗ್ ಒಳ್ಳೇದು ಅಂತ ಹೇಳ್ತೀರಾ. ಅಂಡ್ ಅಕ್ಕಪಕ್ಕದವ್ರ ಜೊತೆ ಜಗಳನೂ ಆಗಲ್ಲ. ಇದು ಒಳ್ಳೇದು. ಜೊತೆಲಿ ಲೈಫ್ ಕೂಡ ಚೆನ್ನಾಗಿದೆ. ಲೈಫ್ ಇದೆ. ಓಕೆ, ಸೂಪರ್. ಸೊ ಸ್ಕ್ರೀನ್ ಮೇಲೆ ಅಕ್ವಾಸ್ಟಾರ್ ಅವರ ನಂಬರ್ ಬರ್ತಾ ಇರುತ್ತೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಡೀ ಕರ್ನಾಟಕ ಅಂಡ್ ಇಡೀ ಸೌತ್ ಇಂಡಿಯಾ ನಿಮ್ಮ ಮನೆಗೆ ಇದನ್ನ ಡೆಲಿವರಿ
ತಗೊಂಬಂದು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಅಕ್ವಾಸ್ಟಾರ್ನ ಗಟರ್ಗಳ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.